ದೇವೇಗೌಡರವರ ಮಡದಿ ಚೆನ್ನಮ್ಮನವರ ದೇಹಾಂತ್ಯವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆದ್ರೆ ಕರ್ನಾಟಕ ಸರ್ಕಾರ ಅವರಿಗೆ ಇಂಡಿಯನ್ ಫ್ಲಾಗ್ ನ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಇದು ಯಾವ ಲೆಕ್ಕದಲ್ಲಿ ಚೆನ್ನಮ್ಮನವರಿಗೆ ಇಂಡಿಯನ್ ಫ್ಲಾಗ್ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲಪ್ಪ. ನನಗಿರುವ ಸಣ್ಣ ನಾಲೆಜ್ ನ ಪ್ರಕಾರ ಇಂಡಿಯನ್ ಫ್ಲಾಗ್ ರೆಸ್ಪೆಕ್ಟ್ ಕೊಡೋದು ಸೋಲ್ಜರ್ಸ್ ನವರಿಗೆ, ಏರ್ ಫೋರ್ಸ್ ನವರಿಗೆ, ಸಿಎಂ, PM ಈ ತರ ದೇಶವನ್ನು ಮುನ್ನಡೆಸಿದಂತ ನಾಯಕರುಗಳಿಗೆ, ದೊಡ್ಡ ಮಟ್ಟಿನಲ್ಲಿ ಹೆಸರು ಮಾಡಿದಂತಹ ಸೀನಿಯರ್ ಆರ್ಟಿಸ್ಟ್ ಗಳಿಗೆ, ಅಥವಾ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿನಲ್ಲಿ ಹೆಸರು ಮಾಡಿ ಅವಾರ್ಡ್ ಪಡ್ಕೊಂಡವರಿಗೆ, ಇಂಥವರಿಗೆಲ್ಲ ಫ್ಲಾಗ್ ರೆಸ್ಪೆಕ್ಟ್ ಕೊಡ್ತಾರೆ. ಚೆನ್ನಮ್ಮನವರೊಬ್ಬರು ಎಕ್ಸ್ ಪ್ರಧಾನಮಂತ್ರಿ ಮಡದಿ ಅಷ್ಟೇ. ಅವರೊಬ್ರು ಹೌಸ್ ವೈಫ್. ಅವರು ನಮ್ಮ ನಿಮ್ಮಂತೆ ಒಬ್ರು ಸಾಮಾನ್ಯ ಮನುಷ್ಯರು. ಸಾಮಾನ್ಯ ಮನುಷ್ಯರು ಸತ್ತಾಗ ಪಾರ್ಥಿವ ಶರೀರಕ್ಕೆ ಇಂಡಿಯನ್ ಫ್ಲಾಗ್ ಹಾಕಿ ಮರ್ಯಾದೆ ಕೊಡುವಂತಹ ರೂಲ್ಸ್ ಏನಾದ್ರು ಇದೆಯಾ? ನನ್ ಗೊತ್ತಿರೋ ಪ್ರಕಾರ ಇಲ್ಲ. ಇವನ್ ಮೋದಿ ಅವರ ತಾಯಿ ಸತ್ತಾಗ್ಲೂ ಕೂಡ ಮೋದಿ ಮತ್ತು ಮೋದಿಯ ಕುಟುಂಬದವರು ಅಂತ್ಯಕ್ರಿಯೆಯ ಕಾರ್ಯಕ್ರಮವನ್ನು ತುಂಬಾ ಪ್ರೈವೇಟ್ ಆಗಿಟ್ಟಿದ್ರು. ತುಂಬಾ VIP ಕಲ್ಚರ್ ತರ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ಅವರವರುಗಳೇ ಸೇರಿ ಮಾಡ್ಕೊಂಡಿದ್ದಾರೆ. ಸೊ ಅವರ ತಾಯಿಗೂ ಆ ರೀತಿಯ ಯಾವುದೇ ರೀತಿಯ ಫ್ಲಾಗ್ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಹಾಗಿರುವಾಗ ಕರ್ನಾಟಕ ಸರ್ಕಾರ ಇದು ಹೇಗೆ, ಯಾವ ರೀತಿಯ ನಿರ್ಧಾರ? ಸ್ಪೆಷಲಿ ಆ ರೆಸ್ಪೆಕ್ಟ್ ಕೊಡುವಂತಹ ಕಾರ್ಯಕ್ರಮಗಳಿಗೆ ಮಾಡಿದಂತ ಅವಮಾನವಲ್ವಾ? ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನ್ ಬೇಕಾದ್ರೆ ಗಿಮಿಕ್ ಮಾಡುತ್ತೆ. ರಾಜ್ಯದ ಮೇಲೆ ಕಲ್ಲು ತೂರಾಟ ಮಾಡಿದವರ, ಬೆಂಕಿ ಹಚ್ಚಿದವರ ಕೇಸನ್ನೇ ವಾಪಸ್ ತೆಗೆದುಕೊಳ್ಳುವ ಈ ಸರ್ಕಾರ ಏನ್ ಬೇಕಾದ್ರೂ ಮಾಡುತ್ತೆ. ಮೇ ಬಿ DK ಶಿವಕುಮಾರ್ ಅವರ ಸ್ಟ್ರಾಟಜಿ ಇರ್ಬೋದಾ? ಕುಮಾರಸ್ವಾಮಿ ಅವರನ್ನು ಬುಟ್ಟಿಗೆ ಹಾಕಿಕೊಳ್ಳುವಂತ ಸ್ಟ್ರಾಟಜಿ ಇರ್ಬೋದಾ? ದೇವೇಗೌಡ ಅವರ ಫ್ಯಾಮಿಲಿಯನ್ನು ಇಮೋಷನಲ್ ಬ್ಲಾಕ್ ಮೇಲ್ ಮಾಡಿ, ನೋಡಪ್ಪ ಕುಮಾರ, ಬಿಡದಿಯಲ್ಲಿ ಲೂಟಿ ಮಾಡಲು ನಿನ್ನ ಸಹಕಾರ ಬೇಕು, ನಾವು ಜೊತೆಯಾಗಿ ಸೇರಿ ಲೂಟಿ ಮಾಡೋಣ, ಬಿಡದಿ ಟೌನ್ಶಿಪ್ ಗೆ ಅಬ್ಜೆಕ್ಷನ್ ಹಾಕ್ಬೇಡ, ಬಾ ಜೊತೆಯಾಗಿ ನಾವು ಕೆಲಸ ಮಾಡೋಣ, ಜೊತೆಯಾಗಿ ಲೂಟಿ ಮಾಡೋಣ ಅಂತ ಹೇಳಿ ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ? ಆಮೇಲೆ ಅಲ್ಲಿ ಜನಗಳು ನೋಡಿ ಆ ಫ್ಲಾಗ್ ಹಾಕುವಾಗ ಓ ಅಂತ ಕಿರಿಚಾಡ್ತಿದ್ದಾರೆ. ನಮ್ ಜನಗಳಿಗೆ ಯಾವಾಗ ಬುದ್ಧಿ ಬರೋದು? ಅಲ್ಲೇನ್ ಡ್ಯಾನ್ಸ್ ನಡೀತಿದ್ಯಾ? ಒಬ್ರು ಮರಣ ಹೊಂದಿದ್ದಾರೆ, ಒಬ್ರು ಅಂತ್ಯಕ್ರಿಯೆ ನಡೀತಿದೆ. ಅಷ್ಟು ಕಾಮನ್ ಸೆನ್ಸ್ ನಮ್ಮ ಗುಲಾಮ ಬಕೆಟ್ ಜನಗಳಿಗೆ ಇಲ್ವಾ ಅಂತಲ್ಲ?